ಎಲ್ಲರಿಗೂ ನಮಸ್ಕಾರ. ಭರತ್ ಪಾಡ್ಕಾಸ್ಟ್ಗೆ ಸ್ವಾಗತ. ಕನ್ನಡ ನಾಡಿನ ಧೀಮಂತ ವೀರ, ಭರತ ಖಂಡದ ವೀರ ಪರಾಕ್ರಮಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ನಿಮಗೆ ಗೊತ್ತಾ? ಇಡೀ ಉತ್ತರ ಭಾರತವನ್ನೇ ಗೆದ್ದು ಬೀಗಿ ಉತ್ತರಪತೇಶ್ವರ ಎಂದು ಬಿರುದು ಪಡೆದ ರಾಜ ಹರ್ಷವರ್ಧನ ಇಡೀ ಅಖಂಡ ಭಾರತವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಕ್ರಿಸ್ತಶಕ 618ರಲ್ಲಿ ದಕ್ಷಿಣದತ್ತ ದಂಡೆತ್ತಿ ಬಂದು ನರ್ಮದಾ ನದಿಯ ತೀರದಲ್ಲಿ ನಿಲ್ಲುತ್ತಾನೆ. ಆಗ ದಕ್ಷಿಣ ಭಾರತ ಚಾಲುಕ್ಯರ ಮೊದಲ ಅರಸನಾದ ಕೀರ್ತಿವರ್ಮನ ಮಗನಾದಂತ ಇಮ್ಮಡಿ ಪುಲಕೇಶಿ ಇಡೀ ಉತ್ತರ ಭಾರತವನ್ನೇ ಗೆದ್ದಿದ್ದ ವೀರ ಹರ್ಷವರ್ಧನನಿಗೆ ಸಿಂಹ ಸ್ವಪ್ನವಾಗಿ ನರ್ಮದೆಯ ದಡದಲ್ಲಿ ಎದುರಿಗೆ ನಿಂತಿದ್ದ. ಅವರಿಬ್ಬರ ನಡುವೆ ನಡೆದ ಅಖಂಡ ಮಹಾಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನ್ನು ಸೋಲಿಸುತ್ತಾನೆ. ಶ್ರೀ ಪೃಥ್ವಿ ವಲ್ಲಭ, ಕನ್ನಡ ಕುಲತಿಲಕ, ಕರ್ನಾಟೇಶ್ವರ ಎಂದು ಕರೆಸಿಕೊಳ್ಳುವ ರಾಜ ಇಮ್ಮಡಿ ಪುಲಕೇಶಿಯ ಧೈರ್ಯ, ಸ್ಥೈರ್ಯ, ಸಾಹಸದ ಬಗ್ಗೆ ಭಾರತ ಪ್ರವಾಸಕ್ಕೆಂದು ಬಂದಿದ್ದ ಚೀನಾದ ಕವಿ ಯುನ್ ಸ್ಯುಂಗ್ ಕಣ್ಣಿನಿಂದ ಕಣ್ಣು ದಿಗ್ಭ್ರಮೆಯಾಗಿ ಅವರ ಬಗ್ಗೆ ಸಿಯುಕಿ ಬುದ್ಧಿಸ್ಟ್ ರೆಕಾರ್ಡ್ಸ್ ಆಫ್ ದ ವೆಸ್ಟರ್ನ್ ವರ್ಲ್ಡ್ ಎನ್ನುವ ಪುಸ್ತಕದಲ್ಲಿ ಬರೆಯುತ್ತಾರೆ. ಹಲವು ಶಾಸನಗಳ ಪ್ರಕಾರ ರಾಜ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯ ಸಾಹಸಕ್ಕೆ ಮಾರು ಹೋಗಿ ದಕ್ಷಿಣ ಪತೇಶ್ವರ ಎಂದು ಬಿರುದು ಕೊಟ್ಟಿರುವುದಾಗಿ ಉಲ್ಲೇಖವಿದೆ. ಈ ಕತೆ ಇನ್ನು ಪ್ರಾರಂಭವಷ್ಟೇ. ಇನ್ನೂ ಹಲವು ರೋಚಕ, ಐತಿಹಾಸಿಕ, ಮಣ್ಣಿನಲ್ಲಿ ಮುಚ್ಚಿ ಹೋದ ನಮ್ಮ ನಾಡಿನ ಕಥೆಗಳನ್ನು ನಿಮಗೆ ತಿಳಿಸುವುದು ನಮ್ಮ ಆಶಯವಾಗಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ರೋಚಕ ಕಥೆಗಳನ್ನು ನಿಮ್ಮ ಬಳಿ ತರುತ್ತೇವೆ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.